ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಹೀರೋ ಕಡೆಯಿಂದ ಒಂದು ಹೊಸ ಎಲೆಕ್ಟ್ರಿಕ್ ಆಟೋ ರಿಕ್ಷಾ ಒಂದು ಲಾಂಚ್ ಆಗಿದೆ. ಈ ಒಂದು ಆಟೋ ರಿಕ್ಷಾದು ಟೆಕ್ನಾಲಜಿ ಕೇಳ್ತಾನಿಗೆ ನೀವು ಶಾಕ್ ಆಗ್ತೀರಾ, ಸರ್ಪ್ರೈಸ್ ಆಗ್ತೀರಾ. ಕಾರಣ ಏನಪ್ಪ ಅಂದರೆ, ಈ ಒಂದು ಆಟೋ ರಿಕ್ಷಾ ಜಸ್ಟ್ ಆಟೋ ರಿಕ್ಷಾ ಅಲ್ಲ. ಒಂದು ಬಟನ್ ಪ್ರೆಸ್ ಮಾಡ್ತಾ ಇದ್ದಂಗೆ ಆಟೋ ರಿಕ್ಷಾ ಹೋಗಿ ಎಲೆಕ್ಟ್ರಿಕ್ ಸ್ಕೂಟರ್ ಆಗುತ್ತೆ, ಮತ್ತೆ ಅದೇ ಒಂದು ಬಟನ್ನ ಪ್ರೆಸ್ ಮಾಡ್ತಾ ಇದ್ದಂಗೆ ಎಲೆಕ್ಟ್ರಿಕ್ ಸ್ಕೂಟರ್ ಹೋಗಿ ಎಲೆಕ್ಟ್ರಿಕ್ ಆಟೋ ರಿಕ್ಷಾ ಆಗುತ್ತೆ. ಸೊ ಇದು ಬಂದು ಹೊಸದಾಗಿ ಹೀರೋ ಕಂಪ್ನಿಯವರು ಲಾಂಚ್ ಮಾಡಿರುವಂಥ ಸರ್ಜ್ S32 ಅನ್ನೋ ಒಂದು ಎಲೆಕ್ಟ್ರಿಕ್ ಆಟೋ ರಿಕ್ಷಾದ ಒಂದು ಟೆಕ್ನಾಲಜಿ. ಹಾಗಿದ್ರೆ ಈ ಒಂದು ಎಲೆಕ್ಟ್ರಿಕ್ ಆಟೋ ರಿಕ್ಷಾ ಯಾವ ಥರ ಇದೆ, ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಆಟೋ ರಿಕ್ಷಾದ ಒಂದು ಸ್ಪೆಷಾಲಿಟಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ವಿಡಿಯೋ ನೋಡ್ತೀರಾ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ. ಆ್ಯಂಡ್ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋಕ್ಕೆ ಇಷ್ಟ ಇದ್ದರೆ ಫಾಲೋ ಕೂಡ ಮಾಡ್ಬೋದು. ರೀಸೆಂಟಾಗಿ ಹೀರೋ ಕಂಪ್ನಿಯವರು ಒಂದು ಎಕ್ಸ್ಪೋನ ನಡೆಸಿದ್ರು. ಸೊ ಆ ಒಂದು ಎಕ್ಸ್ಪೋದಲ್ಲಿ ಅಪ್ಕಮಿಂಗ್ ಹೀರೋ ಗಾಡಿಗಳು ಯಾವ್ಯಾವ ಅಂತ ಅವರು ಎಕ್ಸಿಬಿಷನ್ಗೆ ಇಟ್ಟಿದ್ರು. ಅದರಲ್ಲಿ ಜನ ಜಾಸ್ತಿ ಒಂದು ಗಾಡಿನ ಹೈಲೈಟ್ ಆಗಿ ನೋಡ್ತಾ ಇದ್ರು. ಯಾವುದಂದ್ರೆ ಸರ್ಜ್ S32 ಅನ್ನೋ ಒಂದು ಎಲೆಕ್ಟ್ರಿಕ್ ಆಟೋ ರಿಕ್ಷಾನ. ಈ ಆಟೋ ರಿಕ್ಷಾನ ಯಾಕೆ ಜನ ಜಾಸ್ತಿ ನೋಡ್ತಾ ಇದ್ರು ಅಂದರೆ, ಒಂದೇ ಕಾರಣ, ಹೊಸ ಟೆಕ್ನಾಲಜಿ. ಫಾರ್ ದ ಫಸ್ಟ್ ಟೈಮ್ ವರ್ಲ್ಡಲ್ಲೇ ಫಾರ್ ದ ಫಸ್ಟ್ ಟೈಮ್ ಅಂತ ಇದು ಒಂದು 2-in-1 ಇರೋಂಥ ಒಂದು ಆಪ್ಷನಲ್ಲಿ ಎಲೆಕ್ಟ್ರಿಕ್ ಆಟೋ ರಿಕ್ಷಾ ಬರ್ತಾ ಇರೋದು. ಯಾವುದೇ ಥರ ವರ್ಲ್ಡಲ್ಲೇ ಯಾರು ಕೂಡ ಕಂಡಿಡ್ದಿಲ್ವಂತೆ, ಯಾರು ಕೂಡ ಇದನ್ನ ಅಫಿಷಿಯಲಾಗಿ ಲಾಂಚ್ ಕೂಡ ಮಾಡಲಿಲ್ಲ. ಹೀರೋದವರೇ ಫಸ್ಟ್ ಟೈಮ್ ವರ್ಲ್ಡಲ್ಲೇ ಈ ಒಂದು ಗಾಡಿನ ಲಾಂಚ್ ಮಾಡ್ತಾ ಇರೋದು. ಈ ಒಂದು ಗಾಡಿ ವಿಶೇಷತೆ ಏನಂದರೆ, ಈ ಒಂದು ಗಾಡಿ ನೋಡೋದಕ್ಕೆ ಸೇಮ್ ನಾರ್ಮಲ್ ಎಲೆಕ್ಟ್ರಿಕ್ ಆಟೋ ಥರನೇ ಇದೆ. ಯಾವುದೇ ಥರ ನಿಮಗೆ ಚೇಂಜಸ್ ಅಂತ ಅನ್ಸಲ್ಲ. ಫ್ರಂಟಲ್ಲಿ ಒಂದು ಡ್ರೈವರ್ ಕ್ಯಾಬಿನ್ ಇದೆ, ಹಿಂದ್ಗಡೆ ಕ್ಯಾರಿಯರ್, ಏನಾರು ಲಗೇಜ್ಗಳು ಹಾಕೊಂಡು ಹೋಗೋಕ್ಕೆ ಒಂದು ಕ್ಯಾರಿಯರ್ ಕೂಡ ಸಿಗುತ್ತೆ. ಬಟ್ ಫ್ರಂಟಲ್ಲಿ ಏನಿದೆ ಆ ಒಂದು ಪೋರ್ಷನಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ನ ಇಂಟಿಗ್ರೇಟೆಡ್ ಮಾಡಿದ್ದಾರೆ. ಸೊ ನಾವು ಒಂದು ಬಟನ್ ಪ್ರೆಸ್ ಮಾಡ್ತಾ ಇದ್ದಂಗೆ ವಿಂಡ್ಶೀಲ್ಡ್ ಮೇಲ್ಗಡೆ ಎದ್ದೊಳ್ಳಿ, ಮತ್ತು ಫ್ರಂಟಲ್ಲಿರೋಂಥ ಒಂದು ಸೀಟ್ ಎಲ್ಲ ಮೇಲ್ಗಡೆ ಎದ್ದು ಎಲೆಕ್ಟ್ರಿಕ್ ಸ್ಕೂಟರ್ ಒಂದು ಕನ್ವೇಯರ್ ಮುಖಾಂತರ ಆಚೆ ಬರುತ್ತೆ. ಆವಾಗ ನಾವು ಆ ಒಂದು ಗಾಡಿನ ನಾವು ಅಲ್ಲೇ ಬಿಟ್ಟು ಎಲೆಕ್ಟ್ರಿಕ್ ಸ್ಕೂಟರ್ ಎತ್ಕೊಂಡು ಎಲೆಕ್ಟ್ರಿಕ್ ಸ್ಕೂಟರ್ ಥರ ಯೂಸ್ ಮಾಡ್ಕೋಬೋದು. ಈ ಥರ ಟೆಕ್ನಾಲಜಿ ವರ್ಲ್ಡಲ್ಲೇ ಎಲ್ಲೂ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ಇರೋದವರು ಲಾಂಚ್ ಮಾಡಿದಾರಂತೆ. ಸೊ ಅದರಿಂದ ಜನ ಜಾಸ್ತಿ ಈ ಒಂದು ಗಾಡಿ ಕಡೆ ಗಮನ ಕೊಟ್ಟು ಏನಿದೆ ವಿಶೇಷತೆ ಅಂತ ತಿಳ್ಕೊತಾ ಇದ್ರು. ಹಾಗಿದ್ರೆ ಈ ಒಂದು ಗಾಡಿಯ ಒಂದು ಸ್ಪೆಕ್ಸ್ ಯಾವ ಥರ ಇದೆ, ಏನು ಈ ಒಂದು ಗಾಡಿಯ ಒಂದು ವಿಶೇಷತೆ ಅಂತ ನೋಡೋದಾದ್ರೆ, ಈ ಒಂದು ಗಾಡಿ ಬಂದು ಮೇನ್ ಆಗಿ 2-in-1 ಎಲೆಕ್ಟ್ರಿಕ್ ಆಟೋ ರಿಕ್ಷಾ. ನೋಡೋದಕ್ಕೆ ಸೇಮ್ ಆಟೋ ಥರ ಇರುತ್ತೆ. ಬಟ್ ಏನಪ್ಪ ಅಂದರೆ, ಯಾವ ಬೇಕಾದ್ರೆ ನಾವು ಇದನ್ನ ಆಟೋ ಥರ ಆದರೂ ಓಡಿಸ್ಬೋದು. ನಮಗೆ ಆಟೋ ಥರ ಓಡಿಸೋಕ್ಕಾಗಲ್ಲ, ಕೆಲವೊಂದು ಕಡೆ ನಮಗೆ ಆಟೋಗಳು ಹೋಗಲ್ಲ, ಕೆಲವೊಂದು ಕಡೆ 2-ವೀಲರ್ ಮಾತ್ರ ಹೋಗ್ತವೆ ಅಂದರೆ, ಆವಾಗ ಅಂತೆ ಕಡೆ ಜಸ್ಟ್ ಒಂದು ಬಟನ್ನ ಪ್ರೆಸ್ ಮಾಡಿಬಿಟ್ಟು ಜಸ್ಟ್ 3 ನಿಮಿಷಕ್ಕೆ ಆ ಒಂದು ಎಲೆಕ್ಟ್ರಿಕ್ ಆಟೋದಿಂದ ಎಲೆಕ್ಟ್ರಿಕ್ ಸ್ಕೂಟರ್ನ ಎತ್ಕೊಂಡು ಎಲೆಕ್ಟ್ರಿಕ್ ಸ್ಕೂಟರ್ ಥರ ಯೂಸ್ ಮಾಡಿಕೊಂಡು ಓಡಾಡಬಹುದು. ಈ ಗಾಡಿನ ಹೀರೋ ಕಂಪ್ನಿಯವರು ಮಾಡ್ಯುಲರ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳ್ತಾರೆ. ಈ ಗಾಡಿದು ಸ್ಪೆಸಿಫಿಕೇಶನ್ ನಾವು ಏನಿದೆ ಅಂತ ನೋಡೋದಾದರೆ, ಈ ಗಾಡಿ 3-ವೀಲರ್ ಅಂದರೆ ಆಟೋ ರಿಕ್ಷಾ ಆಗಿದಾಗೆ ಒಂಥರ ಸ್ಪೆಸಿಫಿಕೇಶನ್ ಇರ್ತದೆ. ಈ ಗಾಡಿ 2-ವೀಲರ್ ಆದಾಗ, ಎಲೆಕ್ಟ್ರಿಕ್ ಸ್ಕೂಟರ್ ಆದಾಗ ಈ ಗಾಡಿದು ಸ್ಪೆಸಿಫಿಕೇಶನ್ ಬೇರೆ ಥರ ಇರ್ತದೆ. ಮೇನ್ ಆಗಿ ಆಟೋ ರಿಕ್ಷಾ ಆಗಿದಾಗ ಈ ಒಂದು ಗಾಡಿದು ಸ್ಪೆಸಿಫಿಕೇಶನ್ ಏನಿದೆ ಅಂತ ನೋಡೋದಾದರೆ, ಈ ಒಂದು ಗಾಡಿ ಆಟೋ ರಿಕ್ಷಾ ಆಗಿದಾಗ 10 kW ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ, 11 kWh ಬ್ಯಾಟ್ರಿ ಇರುತ್ತೆ. ಆ್ಯಂಡ್ ಹಾಗೆ ಈ ಒಂದು ಆಟೋ ರಿಕ್ಷಾದ ಒಂದು ಟಾಪ್ ಸ್ಪೀಡ್ ಬಂದು 50 km ಇರುತ್ತೆ. ಸೊ 15 kmph ಟಾಪ್ ಸ್ಪೀಡ್ ಹೋಗೋವಂಥ ಒಂದು ಕೆಪಾಸಿಟಿ ಇರುತ್ತೆ. ಮತ್ತು ಇದು ಬಂದು ಬೇಸಿಕಲಿ ಆಟೋ ರಿಕ್ಷಾ ಆಗಿರೋದ್ರಿಂದ ನಾವು ಲೋಡ್ಗಳು ಹಾಕಬೇಕಾಗುತ್ತೆ. ಲೋಡ್ಗಳು ಹಾಕಬೇಕಂದ್ರೆ ಈ ಒಂದು ಗಾಡಿಯ ಒಂದು ಲೋಡ್ ಕೆಪಾಸಿಟಿ ಬಂದು 500 kg, 500 kgವರೆಗೂ ಈ ಒಂದು ಗಾಡಿಗೆ ತೂಕ ಹಾಕ್ಬೋದು. ಸೊ ಇದು ಸ್ಪೆಸಿಫಿಕೇಶನ್ ನೋಡಿದಾಗ ನನಗೆ ಇದರಲ್ಲಿ ಏನು ಹೊಸದಂತ ಅನಿಸಲ್ಲ, ಇಂಪ್ರೆಸಿವ್ ಅಂತ ಅನಿಸಲ್ಲ. ಯಾಕೆ ಅಂದರೆ, ನಾರ್ಮಲ್ ಆಗಿ ಒಂದು ಎಲೆಕ್ಟ್ರಿಕ್ ಆಟೋ ರಿಕ್ಷಾದ ಒಂದು ಸ್ಪೆಸಿಫಿಕೇಶನ್ ಬಂದು ಇದೇ ಥರನೇ ಇರೋದು, ಒಂದು ನಾರ್ಮಲ್ ಆಗಿ ಡೀಸೆಂಟ್ ಆಗಿ ಇರುವಂಥ ಒಂದು ಸ್ಪೆಸಿಫಿಕೇಶನ್. ಇನ್ನು ಇದೇ ಗಾಡಿ 2-ವೀಲರ್ ಆದರೆ 3 kW ಪವರ್ನ ಪ್ರೊಡ್ಯೂಸ್ ಮಾಡುತ್ತಂತೆ. ಆ್ಯಂಡ್ ಹಾಗೆ 3.5 kWh ಬ್ಯಾಟ್ರಿನ ಇಟ್ಕೊಂಡಿರ್ತದಂತೆ. ಜೊತೆಗೆ ಈ ಒಂದು ಸ್ಕೂಟರ್ನ ಒಂದು ಟಾಪ್ ಸ್ಪೀಡ್ ಬಂದು 60 km ಅಂದರೆ 16 kmph ಟಾಪ್ ಸ್ಪೀಡ್ ಇರುತ್ತೆ. ಈ ಒಂದು ಸ್ಪೆಸಿಫಿಕೇಶನ್ ಅಷ್ಟೇ, ನಮಗೇನು ಅಂತೆ ಹೈ ಎಂಡ್ ಸ್ಪೆಸಿಫಿಕೇಶನ್ ಅಂತ ಹೇಳೋಕ್ಕಾಗಲ್ಲ, ಒಂದು ಡೀಸೆಂಟ್ ಆಗಿದೆ, ಡೀಸೆಂಟ್ ಸ್ಪೆಸಿಫಿಕೇಶನ್ ಅಂತ ಅನ್ಬೋದು. ಆದರೂ ಇದ್ರದ್ದು ವಿಶೇಷತೆ ಏನಂದರೆ, ಈ ಒಂದು 2-in-1 ಟೆಕ್ನಾಲಜಿ. 2-in-1 ಟೆಕ್ನಾಲಜಿಯ ಒಂದು ಬೆನಿಫಿಟ್ ಏನಪ್ಪ ಅಂದರೆ, ಮೇನ್ ಆಗಿ ನಾನು ನಿಮ್ಗೆ ಹೇಳಿದ್ನಲ್ಲ, ದೊಡ್ಡ ದೊಡ್ಡ ರೋಡಲ್ಲಿ ಕೆಲವೊಂದು ಸಲ ಆಟೋ ರಿಕ್ಷಾಗಳು ಹೋಗಲ್ಲ. ಆವಾಗ ಅಂಥ ಟೈಮಲ್ಲಿ ಎಮರ್ಜೆನ್ಸಿ ಪರ್ಪಸ್ಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟರು ಈ ಒಂದು ಗಾಡಿಲಿ ಇಂಟಿಗ್ರೇಟೆಡ್ ಆಗಿರುತ್ತದೆ. ಆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಎತ್ಕೊಂಡು ನಾವು ಟ್ರಾವೆಲ್ ಮಾಡೋಕ್ಕೆ ಈ ಒಂದು ಟೆಕ್ನಾಲಜಿ ಯೂಸ್ ಆಗುತ್ತೆ. ಇನ್ನು ಕಂಪ್ನಿಯವರ ಪ್ರಕಾರ ಈ ಒಂದು ಟೆಕ್ನಾಲಜಿ ಮತ್ತು ಈ ಒಂದು ಗಾಡಿಯ ಒಂದು ಉದ್ದೇಶ ಬಂದು ಮೇನ್ ಆಗಿ ಸೆಲ್ಫ್ ಎಂಪ್ಲಾಯ್ಮೆಂಟ್ನ ಜಾಸ್ತಿ ಮಾಡೋಕ್ಕೋಸ್ಕರ ಅಂತೆ. ಅದರಲ್ಲೂ
ಕೊರಿಯರ್ ಮತ್ತು ಏನು ಡೆಲಿವರಿ ಸೆಕ್ಟರ್ ಅಂತೀವಿ ಆ ಒಂದು ಸೆಕ್ಟರಲ್ಲಿ ಈ ಒಂದು ಗಾಡಿ ಬಂದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬ ಜನಕ್ಕೆ ಈ ಒಂದು ಗಾಡಿಯಿಂದ ಯೂಸ್ಫುಲ್ ಆಗುತ್ತೆ. ಯಾಕೆ ಅಂದರೆ ತುಂಬ ಜನ ಡೆಲಿವರಿ ಕೆಲಸ ಮಾಡೋರು ಏನು ದೊಡ್ಡ ದೊಡ್ಡ ರೋಡ್ ಇರುತ್ತೆ ಆ ಒಂದು ರೋಡ್ಗಳಲ್ಲಿ ಆಟೋಗಳನ್ನ ಎತ್ಕೊಂಡು ಹೋಗಿ ಡೆಲಿವರಿ ಮಾಡ್ಬೋತಾರೆ. ಬಟ್ ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಆಟೋಗಳು ಹೋಗಲ್ಲ. ಅಂತೆ ಕಡೆ ಈ ಒಂದು ಆಪ್ಷನ್ ಇರೋದ್ರಿಂದ ಎಲೆಕ್ಟ್ರಿಕ್ ಆಟೋ ರಿಕ್ಷಾನ ಸೈಡಲ್ಲಿ ಪಾರ್ಕ್ ಮಾಡಿ ಟೂ ವೀಲರ್ ಎತ್ಕೊಂಡು ಹೋಗಿ ಪಾರ್ಸಲ್ನ ಹೋಗಿ ಡೆಲಿವರಿ ಮಾಡಿ ಅಥವಾ ರಿಟರ್ನ್ ಏನಾಯಿತು ಅಂದರೆ ರಿಟರ್ನ್ ಕಲೆಕ್ಟ್ ಮಾಡಿಕೊಂಡು ಬರೋದಕ್ಕೆ ಈ ಒಂದು ಆಪ್ಷನ್ ಇರೋಂಥ ಒಂದು ಗಾಡಿಯಿಂದ ತುಂಬ ಯೂಸ್ಫುಲ್ ಇದೆ ಅಂತ ಕಂಪ್ನಿಯವರು ಹೇಳ್ತಾರೆ. ಸೊ ಪ್ರಾಕ್ಟಿಕಲಿ ನೋಡೋದಾದರೆ ಹೌದು, ಖಂಡಿತ ತುಂಬ ಹೆಲ್ಪ್ ಆಗುತ್ತೆ. ಬಟ್ ನನ್ನ ಒಂದು ಕ್ವಶನ್ ಏನಪ್ಪ ಅಂದರೆ ಪ್ರಾಕ್ಟಿಕಲಿಗೆ ಯಾವ ಥರ ಇರುತ್ತೆ ಏನು ಎತ್ತ ಅಂತ ನಾವು ಗಾಡಿ ಲಾಂಚ್ ಆದಮೇಲೆ ಮತ್ತು ಗಾಡಿಯ ಒಂದು ಪ್ರೈಸ್ ಏನಿರುತ್ತೆ ಮತ್ತು ಈ ಒಂದು ಗಾಡಿ ಒಂದ್ಸಲ ಚಾರ್ಜ್ ಮಾಡಿ ಇಷ್ಟು ದೂರ ಹೋಗುತ್ತೆ. ಯಾಕಂದರೆ ಸದ್ಯಕ್ಕೆ ಇನ್ನೂ ಈ ಒಂದು ಗಾಡಿಯ ಒಂದು ಪ್ರೈಸು ಮತ್ತು ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಒಂದ್ಸಲ ಚಾರ್ಜ್ ಮಾಡಿ ಮತ್ತು ಈ ಒಂದು ಗಾಡಿಯ ಒಂದು ಚಾರ್ಜಿಂಗ್ ಟೈಮಿಂಗ್ಸ್ ಏನಿರುತ್ತೆ ಅದೆಲ್ಲ ಡೀಟೇಲ್ಸು ಇನ್ನೂ ಡಿಸ್ಕ್ಲೋಸ್ ಆಗಿಲ್ಲ. ಅದ್ರ ಜೊತೆಗೆ ವ್ಯಾರಂಟಿಲ್ಲ ಯಾವ ಥರ ಇರ್ತದೆ ಮತ್ತು ಶೋರೂಮ್ಸ್ಗಳು ಯಾವ ಥರ ಇರ್ತದೆ, ಸರ್ವಿಸ್ ಯಾವ ಥರ ಇರ್ತದೆ. ಆ್ಯಂಡ್ ಹಾಗೆ ಮೇನಾಗಿ ನನ್ನ ಒಂದು ಪ್ರಕಾರ ಈ ಒಂದು ಗಾಡಿ ಪ್ರೈಸ್ ಮೇನಾಗಿ ಮ್ಯಾಟರ್ ಆಗುತ್ತೆ ಅಂತ ಅನಿಸುತ್ತೆ. ಇವಾಗ ನೀವು ನಾರ್ಮಲಾಗಿ ಒಂದು ಎಲೆಕ್ಟ್ರಿಕ್ ಆಟೋ ರಿಕ್ಷಾ ತಗೋತೀರಾ ಅಂದರೆ 3 ರಿಂದ 4 ಲಕ್ಷ ಆಗುತ್ತೆ. ಈ ಒಂದು ಗಾಡಿ ಹಬ್ಬ ಅಂದರೆ ಒಂದು 5 ಲಕ್ಷಕ್ಕೆ ಏನಾರು ಲಾಂಚ್ ಆಯಿತು ಅಂದರೆ ನನ್ನ ಪ್ರಕಾರ ಒಂದು ಒಳ್ಳೆ ಗಾಡಿ ಅಂತ ಅನ್ಬೋದು. ಬಟ್ ಆ ಪ್ರೈಸ್ ಏನಾರು ಜಾಸ್ತಿ ಆದರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ ಈ ಒಂದು ಕನ್ವರ್ಟಬಲ್ ಆಪ್ಷನ್ ಇರೋದ್ರಿಂದ ಸ್ವಲ್ಪ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗ್ಬೋದು. ಯಾಕಂದರೆ ಆ ಒಂದು ಕನ್ವೇಯರೆಲ್ಲ ಇರ್ತದಲ್ವಾ ಅದನ್ನ ನಾವು ನೀಟಾಗಿ ಮೇಂಟೈನ್ ಮಾಡ್ಕೊತಾ ಇರಬೇಕಾಗ್ತದೆ. ಅವಾಗವಾಗ ಯೂಸ್ ಮಾಡಬೇಕಾಗುತ್ತೆ. ಯೂಸ್ ಮಾಡಿದ್ರೆ ಬಿಟ್ಬಿಟ್ರೂ ಕೆಲವೊಂದು ಸಲ ಪ್ರಾಬ್ಲಮ್ ಆದರೂ ಆಗುತ್ತೆ. ಇದು ನನಗನ್ಸಿದ್ದು. ನಿಮ್ಗೇನು ಅನಿಸುತ್ತೆ? ಈ ಒಂದು 2-in-1 ಎಲೆಕ್ಟ್ರಿಕ್ ಗಾಡಿ ಇರೋದು ಉಪಯೋಗ ಇದೆಯಾ? ಪ್ರಾಕ್ಟಿಕಲಿ ಅವಶ್ಯಕತೆ ಇದೆಯಾ? ಏನು ಅನಿಸುತ್ತೆ ಈ ಒಂದು ಗಾಡಿ ಬಗ್ಗೆ ಅಂತ ನಿಮ್ಮ ಒಂದು ಒಪಿನಿಯನ್ನ ಕಮೆಂಟಲ್ಲಿ ಕಮೆಂಟ್ ಮಾಡಿದ್ದೆ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದು ಇವತ್ತಿನ ಒಂದು ವಿಡಿಯೋ. ಹೋಪ್ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಈ ಒಂದು ಡೀಟೇಲ್ಸು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಹೇಳೋದನ್ನ ಅಥವಾ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಿಬಿಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಇದೆ.